ಸರ್ ಇಲ್ಲಿ ನೋಡಿ, ಎಲ್ಲ ಇಲಾಖೆಗಳಿಗಿಂತನೂ ಶ್ರೇಷ್ಠವಾದ ಇಲಾಖೆ ಅರಣ್ಯ ಇಲಾಖೆ. ಅಲ್ಲಿ ಸರ್ವಿಸ್ ಮಾಡ್ತಿರೋರಿಗೆ ಭಗವಂತ ಪ್ರಕೃತಿ ಸೇವೆ ಮಾಡೋ ಅಂತ ಸೌಭಾಗ್ಯ ಕೊಟ್ಟಿರ್ತಾನೆ. ಆದ್ರೆ ಇಲ್ಲಿರೋಂತಹ ನಾಲಾಯಕು ಪ್ರಯೋಜನ ಇಲ್ಲಿರೋಂಥ ಅಧಿಕಾರಿಗಳು ಪ್ರಕೃತಿಗೆ ಸೇವೆ ಮಾಡೋ ಬದಲಿಗೆ ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡ್ತಾವ್ರೆ ಸರ್. ಅಲ್ಲೆಲ್ಲ ಲಾಡ್ಜ್ಗಳು, ಬಾರ್ಗಳು, ಪಬ್ಬು, ರೆಸಾರ್ಟು, ಹೋಮ್ ಸ್ಟೇಗಳೇ ತುಂಬಿ ತುಳುಕ್ತಾ ಇರೋಂಥದ್ದು ಪರಿಸರ ಸೂಕ್ಷ್ಮ ವಲಯದಲ್ಲಿ. ಅಲ್ಲಿ ಬಂಡೀಪುರ ಆಗಿರ್ಬೋದು, ಇಲ್ಲಿ ನಾಗರೊಳೆ ಆಗಿರ್ಬೋದು, ಅಲ್ಲಿರೋಂಥ ಲೋಕಲ್ ಶಾಸಕನೇ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗಲ್ಲಿ ನಮಗೆ ರೆಸಾರ್ಟ್ಗಳು ಬೇಕು ಅಂತ ಅಂದ್ಬಿಟ್ಟು ಪ್ರೆಸ್ ಮಾಡೋಂಥದ್ದು. ಸೊ ಇದೆಲ್ಲ ನಮ್ಮ ದುರಂತ ಸರ್ ಇದು. ಇಲ್ಲಿ ನೋಡಿ ನೀವು, ಜಿಂಕೆ ಕೊಂಬುಗಳು, ಒಂದು 30ಕ್ಕೂ ಹೆಚ್ಚು ಜಿಂಕೆ ಕೊಂಬುಗಳನ್ನ ಸೀಸ್ ಮಾಡೋರೆ, 8ರಿಂದ 10 ಗನ್ಗಳನ್ನ ಸೀಸ್ ಮಾಡೋರೆ, ಬುಲೆಟ್ಗಳನ್ನ ಸೀಸ್ ಮಾಡೋರೆ. ಆಮೇಲೆ ಟ್ರೋಫಿಗಳು ಅಂತೀವಿ, ಜಿಂಕೆ ತಲೆಬುರುಡೆ ಆಗಿರ್ಬೋದು, ಬೇರೆ ಪ್ರಾಣಿಗಳ ಚರ್ಮಗಳಾಗಿರ್ಬೋದು, ಇದೆಲ್ಲ ಸೀಸ್ ಮಾಡಿರೋಂಥದ್ದು. ಹೋಮ್ ಸ್ಟೇ ಅಲ್ಲಿ ಜಿಂಕೆ ಬಿರಿಯಾನಿ ಕೊಡ್ತಿದ್ರಂತೆ. ಇದೆಲ್ಲ ಹೆಂಗ್ ಸಾಧ್ಯ? ಅವ್ನು ಯಾರು ಹೋಮ್ ಸ್ಟೇ ನಡೆಸ್ತಿರೋನು? ಆಚೆ ಕಡೆ ಫೆನ್ಸ್ ಎಲ್ಲಾನು ಬ್ಲೇಡ್ಗಳು ಹಾಕೊಂಡು ಫೆನ್ಸ್ ಮಾಡ್ಕೊಂಡಿರೋದು ತಾವಿಲ್ಲಿ ಗಮನಿಸ್ಬೋದು. ಇದು ದೂರದಿಂದ ಈ ಫೆನ್ಸ್ ಕಾಣದೇ ಇಲ್ಲ, ಹತ್ರಕ್ಕೆ ಹೋದಾಗಲೇ ನಿಮಗೆ ಬ್ಲೇಡ್ಗಳು ಕಾಣಂಥದ್ದು. ಆ ಮೂಕ ಪ್ರಾಣಿಗಳಿಗೆ, ಆ ವೈಲ್ಡ್ ಅನಿಮಲ್ಗಳಿಗೆ ಈ ರೀತಿ ಫೆನ್ಸ್ ಹಾಕೊಂಡು ತೊಂದರೆ ಕೊಡೋದಕ್ಕೆ ಸಾಧ್ಯನಾ? ಕಾನೂನು ಏನ್ ಹೇಳ್ತದೆ? ನಿಮ್ಗೆ ಕಾರಿಡಾರ್ಗಳಲ್ಲಿ ನಿಮ್ಗೆ ಫೆನ್ಸೇ ಹಾಕಬಾರ್ದು ಅಂತ ಇರೋ ರೂಲಲ್ಲಿ ಈ ತರ ಬ್ಲೇಡ್ ಫೆನ್ಸ್ಗಳು ಹಾಕೊಂಡು ನಿಮ್ಗೆ ಗನ್ಗಳು ಇಟ್ಕೊಂಡು ಬೇಟೆ ಆಡ್ತಾರೆ. ಇದೇ ಅರಣ್ಯ ಇಲಾಖೆಯವರು ಅಲ್ಲಿ ಗಂಡಸ್ತನ ತೋರಿಸಿದ್ರು. ಎಲ್ಲಿ? ಹನೂರಲ್ಲಿ 3 ಜನ ಕಾಡು ಪ್ರಾಣಿಗಳಿಗೆ ತೊಂದರೆ ಕೊಡಕ್ ಬಂದ್ರು, ಬೇಟೆಗಾರರು ಅಂತ ಅನ್ಬಿಟ್ಟು ಅವ್ರು ಗುಂಡೊಡದ್ರಲ್ವಾ. ಈಗ ಇವ್ರು ಇಲ್ಲಿ 20-30 ಜಿಂಕೆಗಳು ಬೇಟೆ ಆಡೋರಲ್ವ, ಇವ್ರು ಎದೆ ಮೇಲೆ ಶೂಟ್ ಮಾಡ್ತೀರಾ? ನಿಮಗ್ ಶಕ್ತಿ ಆಯ್ತಾ? ಎಲ್ಲಾನು ಇವ್ರು ನಾಲಾಯಕ್ಗಳು ಸರ್. ಇವರು ಅವ್ರ ಹತ್ರ ಎಂಜಿಲ್ ಕಾಸ್ಗೆ, ಮಂತ್ಲಿ ಕಾಸ್ಗೆ ಇವ್ರನ್ನೆಲ್ಲ ಚೆಕ್ ಮಾಡ್ದೇನೆ ಬಿಟ್ಕೊಂಡಿರೋಂಥದ್ದು. ಅಲ್ಲಿರೋ ಅಂತ ರೆಸಾರ್ಟ್ಗಳಾಗಿರ್ಬೋದು, ಹೋಮ್ ಸ್ಟೇಗಳಾಗಿರ್ಬೋದು, ಎಲ್ಲ ಇಲೀಗಲ್ ಆಗಿ ನಡೀತಿರೋದು. ಯಾವುದೋ ದಾಖಲೆಗಳು ಸಮರ್ಪಕವಾಗಿ ಇಲ್ಲದೆ ಇದ್ರು ಸಹ ಇವರು ಕಳ್ಳ ದಾಖಲೆಗಳನ್ನ ಮಾಡ್ಕೊಡೋಂಥದ್ದು. ಇವ್ರ ಫ್ಯಾಮಿಲಿ ಮೆಂಬರ್ ಎಲ್ಲ ಹೋದ್ರೆ ರೂಮ್ಗಳು ಸಿಕ್ಲಿ, ಸ್ವಲ್ಪ ಅಲ್ಲಿ ಊಟ ಎಣ್ಣೆ ಸಿಕ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಎಲ್ಲ ಚೆಕ್ ಮಾಡ್ತಾ ಇಲ್ಲ. ನಾವು ಮಾಹಿತಿ ಕೊಟ್ರು ಸಹ ಇವ್ರಿಗೆ ಸಂಕಟ. ರೈತ ಸಂಘದವ್ರಿಗೂ ನಿಮ್ಗೂ ಏನಪ್ಪ ಸಂಬಂಧ? ನಾವು ನೋಡ್ಕೋತೀವಿ ಬಿಡಿ ಅಂತ ಹೇಳ್ಬಿಟ್ಟು ಕಳಿಸಕ್ಕೆ ನೆನ್ನೆ ತ್ಯಾಪೆ ಆಗಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಹುಡುಗರು ಬಿಟ್ಟಿಲ್ಲ. ರೈತರಾದ್ರೆ ಏನಂತೆ, ಮತ್ತೊಬ್ಬರಾದ್ರೆ ಏನಂತೆ, ಕ್ರೈಮ್ ನಡೆದೈತೆ, ಕ್ರೈಮ್ ಸ್ಪಾಟಿಗೆ ಬನ್ನಿ, ನಾವು ಮಾಹಿತಿ ಕೊಡ್ತಾ ಇದೀವಿ ಅಂತ ಬಲವಂತವಾಗಿ ಕರ್ಕೊಂಡು ಹೋಗ್ಬಿಟ್ಟು ನಿನ್ನೆ ಇಷ್ಟು ರೈಡ್ ಮಾಡಿಸಿರೋಂಥದ್ದು ಸರ್. ಈಗ ಫೆನ್ಸ್ಗಳನ್ನು ಸೀಸ್ ಮಾಡೋರೆ, ಗನ್ನು, ಬುಲೆಟು, ವೈಲ್ಡ್ ಲೈಫ್ ಟ್ರೋಫಿಗಳು, ಚರ್ಮಗಳು ಎಲ್ಲ ಸೀಸ್ ಮಾಡೋರೆ, FSL ಕಳಿಸೋರೆ. ಇಷ್ಟಕ್ಕೆಲ್ಲ ಕಾರಣ ಅಲ್ಲಿರೋಂತಹ ಅರಣ್ಯ ಅಧಿಕಾರಿಗಳು. ಇವ್ರಿಗೆ ರೆಸಾರ್ಟ್ಗಳ ಮೇಲೆ ಅದೇನ್ ಪ್ರೀತಿನೋ ಏನೋ ಗೊತ್ತಿಲ್ಲ. ಇವರು ಪ್ರಕೃತಿಗೆ ತೊಂದರೆ ಕೊಡೋ ಅಂತ ಕೆಲಸನೇ ಮಾಡ್ತಾವ್ರೆ. ಹನೂರಲ್ಲಿ ತೋರಿಸಿದ್ದು ಗಂಡಸ್ತನನ ನೀವು ಇಲ್ಲೂ ತೋರಿಸಿ, ಆ ಶೌರ್ಯನ ಮೆರೀರಿ ನೀವು. ಇವರು ನಿಜವಾದ ಬೇಟೆಗಾರರುಗಳು.